ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ಇವತ್ತು ಅಕ್ಷಯ್ದು ತಮ್ಮನ ಮನೆಗೆ ಬಂದಿದ್ದೀವಿ. ಏನು ವಿಷಯ ಅಂದರೆ ಇವತ್ತು ಗೌರಿ ಹಬ್ಬ ಅಲ್ಲ, ಸೊ ಅವರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಮ್ಮನ್ನ ಇನ್ವೈಟ್ ಮಾಡಿದ್ರು, ಅದಕ್ಕೆ ಇವಾಗ ಬಂದಿದ್ದೀವಿ. ಇವಾಗ ಸಂಜೆ 4 o'clock ಆಗ್ತಾ ಇದೆ. ಸೊ ನನ್ನ ಸಿಸ್ಟರ್ ಅಂಬಿಕಾ ಅವಳು ಕುಕ್ ಮಾಡ್ತಾ ಇದ್ದಾಳೆ, ಸುಮಾರು ವೆರೈಟೀಸ್ ಎಲ್ಲ ಮಾಡ್ತಾ ಇದ್ದಾಳೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ದಾಳೆ ಅಂಬಿಕಾ. ಈಗೇನು ಮಾಡ್ತಿದ್ಯಾ ಅಂಬಿಕಾ? ಒಡೆ ಮಾಡಿದೆ. ನಾವು ಬರೋಕ್ಕಿಂತ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ಲು. ಇವಾಗ ಒಡೆ ಬಿಡ್ತಾ ಇದ್ದಾಳೆ. ಈಚೆ ಪಲಾವ್ ಆಗ್ತಾ ಇದೆ. ಹೆಂಗಿದೆ ಹಬ್ಬ ಈ ವರ್ಷ? ಪ್ರತಿ ವರ್ಷ ಮನೆಗೆ ಹೋಗ್ತೈತೆ, ಇವಾಗ ನಾನೇ ಮಾಡ್ತಾ ಇದ್ದೀನಿ. ಅಡಲ್ಟ್ಹುಡ್ ದೊಡ್ಡವ್ರು ಅಂದಮೇಲೆ ಹಿಂಗೆ ನಾವೇ ಮಾಡೋದು. ಎಲ್ಲಿ ತಮ್ಮ ಪತಿದೇವರು? ಹೌದು, ಆಚೆ ಹೋಗ್ಬಿಟ್ಟಿದ್ದಾರೆ. ಒಂದು ವಡೆ ರೆಡಿ ಆಗಿದೆ, ಇವಾಗ ತಗೊಳ್ಳಿ, ಟೇಸ್ಟ್ ಮಾಡಿ. ಇದೆ, ಚೆನ್ನಾಗಿದೆ. ಇವಾಗ ಊಟ ರೆಡಿ ಆಗಿದೆ. ಅರುಣ್ ಕೂಡ ಬಂದಿದ್ದಾನೆ. ಹಾಂ, ಇದಕ್ಕೆ ಪಾಯಸನ ಮಾಡಿದ್ಯಾ? ಓ, ಪಾಯಸ, ಹೋಳಿಗೆ ಇದಕ್ಕೆ ಹಾಕ್ಬೇಡ. ಹೆಂಗಿದೆ ಹಬ್ಬದ ಊಟ? ವಡೆಗೂ ಪಲಾವ್ ಒಳ್ಳೆ ಕಾಂಬಿನೇಷನ್ ಇದೆ. ನಾವಿವಾಗ ಊಟ ಮುಗಿಸ್ಕೊಂಡು 6:30 ಆಯಿತು. ಇವಾಗ ಹೋಗ್ತಾ ಇದ್ದೀವಿ ಮನೆಗೆ. ಇನ್ನು ಸಂಜೆ ನಮ್ಮದು ಮೂವಿ ಪ್ಲ್ಯಾನ್ ಎಲ್ಲ ಇದೆ. ಸೊ ಗೈಸ್, ನಾವಿವಾಗ ಮನೆಗೆ ಬಂದಾಯಿತು. ಊಟ ಅಂತೂ ಸಕ್ಕತ್ತಾಗಿತ್ತು. ನನಗೆ ಆ್ಯಕ್ಚುಲಿ ಫುಲ್ ಆಗಿಬಿಟ್ಟಿದೆ ಹೊಟ್ಟೆ. ಇವಾಗ ಇನ್ನೇನು 7 o'clock ಆಗ್ತಾ ಇದೆ. ಮತ್ತು ನೈಟ್ ಮೂವಿ ಪ್ಲ್ಯಾನ್ ಇದೆ ಅಂತ ಆವಾಗಲೇ ಹೇಳಿದ್ನಲ್ಲ, ಸೊ ಅದಕ್ಕೆ ಹೋಗಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡಿ ಆಮೇಲೆ ಒಂದು ಸ್ವಲ್ಪ ವರ್ಕೌಟ್ ಮಾಡಿ ಆಮೇಲೆ ಹೋಗೋಣ ಅಂತ. ಓಕೆ ಗೈಸ್, ನಾವಿವಾಗ ಹೊರಟಿದ್ದೀವಿ. 10:30 ಇರೋದು ಶೋ. ನಾವು ಹೋಗ್ತಾ ಇರೋದು ಗೋಟ್ ಮೂವಿಗೆ, ತಮಿಳ್ ಮೂವಿ. ಇವಾಗ 9:40 ಏನೋ ಆಗ್ತಾಯಿದೆ. ಇವಾಗ ಫಸ್ಟ್ ಅರುಣ್ ಅವ್ರ ಮನೆಗೆ ಹೋಗಿ ಅವರಿಬ್ಬರನ್ನ ಪಿಕ್ ಮಾಡ್ಕೊಂಡು ಆಮೇಲೆ ಹೋಗಬೇಕು. ಸೊ ಕಮ್, ಲೆಟ್ಸ್ ಗೋ. ಮಾಲ್ ರೀಚ್ ಆಗಾಯಿತು. ಇವಾಗ ಹೋಗ್ತಾ ಇದ್ದೀವಿ. ಪಾರ್ಕಿಂಗ್ ಮಾಡಿಬಿಡಿ ಅಂತ ಹೇಳಿದ್ದು. ನೀನೇ ವಿಡಿಯೋ ಮಾಡು ಅಂತ ಹೇಳಿಲ್ಲ ನಾನು. ಆಚೆಲ್ಲ ರೈಟ್ ಒಳಗೆ ಎಂಟರ್ ಆಗಿ ಆಯಿತು. ನಾವು ಇನ್ನು ಜನ ಎಲ್ಲ ಬರಬೇಕು. ಮೂವಿ ಮುಗಿದು. ಹೆಂಗಿತ್ತು ಮೂವಿ? ಮೂವಿ ಡಬ್ಬಾ ಥರ ಇತ್ತು. ಅಂಬಿಕಾ ಹೆಂಗಿತ್ತು? ಎಲ್ಲ ಮಿಕ್ಸ್. ಯಾರಿಗೂ ಇಷ್ಟ ಆಗಿಲ್ಲ ಮೂವಿ. ಅಂಬಿಕಂಗೆ ಇಷ್ಟ ಆಯ್ತು, ಚೆನ್ನಾಗಿದೆ. ಏನೆಲ್ಲ ಏನ್ ಇಷ್ಟ ಆಯ್ತು ಅಂಬಿಕಾ? ಲಾಸ್ಟ್ ಸೀನ್ಸ್ ಇಷ್ಟ ಆಯ್ತು ನನಗೆ. ಎಲ್ಲ ಬೈಕ್ ಮೇಲೆ ಧೋನಿ ಮೇಲೆ ನೋಡೋದು. ಅವನ ಎಂಟ್ರಿ ಕೊಡ್ತಾನಲ್ಲ, ಅವನ ಮಗನ ತಗೊಳಕ್ಕೆ ಇದ್ ಮಾಡ್ತಾನ. ಇನ್ನಿಬ್ರು ಅದ್ ನನ್ಗೆ ಇಷ್ಟ ಆಯ್ತು ಸೀನ್ಸ್. ಯೂನಿವರ್ಸಲ್ ಸೋಲ್ಜರ್ ತರ ಇಲ್ಲ. ಒಳಗಡೆ ಬೈಕ್ ಓಡಿಸ್ಕೊಂಡು ಒಬ್ಬನ ಸಾಯಿಸಿದ್ರೆ ಮತ್ತೆ ಇನ್ನೊಬ್ಬ ರೆಡಿ ಆಗ್ತಿರೋದು. ಅದೇನು ಅವನ್ನ ಸಾಯಿಸ್ಲಿಕ್ಕೆ ಅಷ್ಟೊಂದ್ ಜನ ರೆಡಿ. ಜುಮಾಂಜಿ ಮೂವಿ ನೋಡಿದೀರಾ? ಜುಮಾಂಜಿ ಸೇಮ್ ಅದರೆಲ್ಲ ಸೇಮ್ ಅದೇ ತರನೇ. ಅವ್ನ ಮಗನೇ ಬರ್ತಾನೆ ರಿವೆಂಜ್. ಅಲ್ಲ ಸಾರಿ, ಜೆಮಿನಿ ಮ್ಯಾನ್. ನಾನು ಅದಕ್ಕೆ ಜುಮಾಂಜಿಯಲ್ಲಿ ಸ್ಟೋರಿನೇ ಬೇರೆ ಅಲ್ಲ. ಜೆಮಿನಿ ಮ್ಯಾನ್ ಅಲ್ಲಿ ಕರೆಕ್ಟ್. ನನಗಂತೂ ಮೂವಿ ಒಂಚೂರು ಇಷ್ಟ ಆಗಿಲ್ಲ. ಇರೋ ಬರೋದೆಲ್ಲ ಮಿಕ್ಸ್ ಮಾಡಿ ಚಿತ್ರಾನ್ನ ಪಲಾವ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಚೆನ್ನಾಗಿಲ್ಲ ಮೂವಿ. ಇದಕ್ಕಿಂತ ನಾವು ಯಾವ್ದಾದ್ರು ಕನ್ನಡ ಮೂವಿಗೆ ಹೋಗ್ಬೋದಾಗಿತ್ತು ಅಂತ ಇವಾಗ ಅನ್ನಿಸ್ತಾ ಇದೆ. ರಿಗ್ರೆಟ್ಸ್.
the next day. ಹಬ್ಬದ ದಿನ ಅಕ್ಷಯ್ದು ಕೊಲ್ಲಿಗೆ ಅವ್ರ ಮನೆಗೆ ನಮ್ಮನ್ನ ಇನ್ವೈಟ್ ಮಾಡಿದರು. ಮಧ್ಯಾಹ್ನನೇ ಇನ್ವೈಟ್ ಮಾಡಿದರು ಅವರು 2 o'clock. ನಾವು ಹೋಗೋಷ್ಟೊತ್ತಿಗೆ 4 or 5 o'clock ಏನೋ ಆಗಿಬಿಟ್ಟಿತ್ತು. ಏನು ಸಖತ್ತಾಗಿದೆ ನೋಡಿ ಗಣಪತಿ, ನಮಗಂತೂ ತುಂಬ ಇಷ್ಟ ಆಯಿತು. ಗಣಪತಿ ಬಪ್ಪ ಮೋರ್ಯಾ. ಸೂಪರ್ ಗುರು. ಅಕ್ಷಯ್ ಹಬ್ಬದ ಊಟಕ್ಕೆ ರೆಡಿ ಆಗಿದ್ದಾರೆ. ಫಸ್ಟ್ ಟೈಮ್ ಅಂತ ಕೆಲಸ ಮಾಡ್ತಿರೋದು ನೀವು? ಇದು ಒಂಥರ ಇಲ್ಲ, ಕೆಲಸ ಮಾಡ್ತಾ ಇದೀವಿ ಅಂತ. ಕೇಳ್ತೀನೋ ಉಸ್ಲಿ ಗುಜಿ ನನ್ನ ಫೇವರೇಟ್. ಸಾಕು ಸಾಕು. ಬರ್ತಾ ಬರ್ತಾ ಕಳೆ ಜಾಸ್ತಿ ಆಗ್ತಿದೆ ಸರ್. ಇಲ್ಲ ಗುರು, ಇವತ್ತು ಪೂಜೆ ಮಾಡುವಂಗೆ ಅದು ಒಂಥರ ಬೇರೆ ಇದಾಗುತ್ತೆ. ಸರ್ ಗಣಪತಿ ಬಪ್ಪ. ಓಕೆ, ಸೊ ಇವಾಗ ರಿಟರ್ನ್ ಆಗ್ತಾ ಇದ್ದೀವಿ ನಮ್ಮ ಮನೆಗೆ. ಆಮೇಲೆ ಇನ್ನೇನು ಇನ್ನೇನಿಲ್ಲ, ನೆಕ್ಸ್ಟ್ ಹೋಗೋದು. ಊಟ ಎಲ್ಲ ಅಲ್ಲೇ ಮಾಡಿದ್ದು ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ನಿನ್ನೆಯಿಂದ ಫುಲ್ ಹಬ್ಬದ ಊಟ. ಸೊ ಇವಾಗ ಫುಲ್ ಮೋಡ ಆಗಿದೆ. ಬನ್ನಿ ಮನೆ ಹತ್ರ ಹೋಗ್ತಾ ಇದ್ದೀವಿ, ಹೋಗೋಣ. ಒಂದೇವೇ 2-3 ಗಣೇಶನ ನೋಡಿದ್ವಿ, ನೋಡೋಣ ಈಗ ಇನ್ನೂ ಸಿಗುತ್ತಾ ಏನು ಅಂತೇಳಿ. ಇವಾಗ ನಂದು ಸ್ವಲ್ಪ ಶಾಪಿಂಗ್ ಇದೆ ಝೂಡಿಯೋದಲ್ಲಿ. 1-2 ಫ್ಲಾಟ್ ಸ್ಲಿಪ್ಪರ್ ತಗೋಬೇಕು ಅಂತೇಳಿ ಅದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ 800 ಹತ್ರ ಇರೋ ಝೂಡಿಯೋ. ಇದು ಚಿಕ್ಕದಂತ ಇವಾಗ ಇದೊಂದು ತಗೊಂಡೆ, ಅದನ್ನ ಟ್ರೈ ಮಾಡೋಣ ಅಂತ. ಅದೇನೋ ಕಾಲು ಫಸ್ಟ್ 36 ತಗೊಂಡೆ, ಕಾಲೇ ನುಗ್ತಾ ಇಲ್ಲ ಅದ್ರೊಳಗಡೆ. ಬಟ್ ಲೆಂತ್ ಜಾಸ್ತಿ ಸೈಜ್ ತೊಗೊಂಡ್ರೆ ಲೆಂತು ಜಾಸ್ತಿ ಆಗ್ತಾಯಿದೆ. ಅದು ಅಲ್ಲಿ ಟೈಟ್ ಇದೆ. ಟೈಟ್ ಹಾಕೋದು ಇಲ್ಲ ಇಲ್ಲ, ಇದು ಏನೋ ಇರೋದ್ರಿಂದ ಅದು ಕಂಫರ್ಟ್ ಇದೆ. ಈಗ ಮನೆಗೆ ಬಂದ್ವಿ ಆಯಿತಾ. 8 ಗಂಟೆ ಆಗೋಯ್ತು. ಅಲ್ಲಿ ಝೂಡಿಯೋದಲ್ಲಿ ನನಗೆ ಇನ್ನೂ ಸ್ವಲ್ಪ ಫ್ರಾಕ್ಸ್ ಎಲ್ಲ ಬೇಕಾಗಿತ್ತು, ಬಟ್ ಫ್ರಾಕ್ ಕಲೆಕ್ಷನ್ ಚೆನ್ನಾಗಿರಲಿಲ್ಲ ಈ ಸಲ. ಅದಕ್ಕೆ ಬರೀ ನಾನೊಂದು ಸ್ಲಿಪ್ಪರ್ ಮತ್ತು ಅಕ್ಷಯ್ ಒಂದು ಶರ್ಟ್ ತೊಗೊಂಡ. ಅಲ್ಲಿಂದ ನಾವು R&Bಗೆ ಹೋದ್ವಿ. ಅಲ್ಲಿ ಹೋಗಿ ಒಂದು 3 ಫ್ರಾಕ್ಸ್ ತೊಗೊಂಡು, ಆಮೇಲೆ ಅಕ್ಷಯ್ ಇದೊಂದು ಪರ್ಸ್ ಇತ್ತು, ಪರ್ಸ್ ಬೇಕಾಗಿತ್ತು, ಅದಕ್ಕೆ ಪರ್ಸ್ ತೊಗೊಂಡ್ವಿ. ಅಲ್ಲಿ ಆಫರ್ ನಡೀತಾ ಇತ್ತು, 2999 ಶಾಪ್ ಮಾಡಿದರೆ ಒಂದು ಡಫಲ್ ಬ್ಯಾಗ್ ಫ್ರೀ ಅಂತೇಳಿ. ಸೊ ಬ್ಯಾಗ್ ಫ್ರೀ ಕೊಟ್ಟಿದ್ದಾರೆ. ಆದರೆ ನಮ್ಮದು ಬಿಲ್ಲಿಂಗ್ ಆಗೋತ್ತಿಗೆ ಅಷ್ಟು ಆಗಿಬಿಡ್ತು. ಸೊ ಒಂದು ಬ್ಯಾಗ್ ಫ್ರೀ ಸಿಕ್ತು. ಆ ಬ್ಯಾಗಿಗೆ ಆ್ಯಕ್ಚುಲ್ ಕಾಸ್ಟ್ 3000 ಇದೆ. ಇನ್ನೊಂದು 3 ಬ್ಯಾಗ್ ಇತ್ತಾಕು, 3 ಬ್ಯಾಗ್ ಅಷ್ಟೇ ಇದ್ದಿದ್ದು. ಅದರಲ್ಲಿ ಇವಾಗ ನಾವೊಂದು ತಂದಿದ್ದೀವಿ ಬ್ಲ್ಯಾಕ್ ಕಲರ್. ಇದೇ ಬ್ಯಾಗ್ ಸಿಕ್ಕಿದ್ದು. ಇದು 3 ಫ್ರಾಕ್ಸ್ ನಾನು ತಗೊಂಡಿದ್ದು. ಇವಾಗ ಟ್ರೈ ಮಾಡಿ ನೋಡಬೇಕು. ಝೂಡಿಯೋದು ಇದ್ರೊಳಗಡೆ ಹಾಕ್ಕೊಂಡಿದ್ದೀನಿ ಆ ಸ್ಲಿಪ್ಪರ್, ಮತ್ತು ಇದು ಅಕ್ಷಯ್ದು ಶರ್ಟ್. ಆ್ಯಕ್ಚುಲಿ ಇದು ಝೂಡಿಯೋಯಿಂದ ಒಂದು ಫೇಸ್ ಮಾಸ್ಕ್ ಕೂಡ ತಂದಿದ್ವಿ. ಆಲ್ರೆಡಿ ಓಪನ್ ಮಾಡಿ ಈಗ ಸುಮ್ಮನೆ ನಾಟಕ. ಹೌದೌದೌದು, ಆಯ್ತು ಆಯ್ತು ಫಸ್ಟ್ ಟೈಮ್ ತಂದಿರೋದಾಯ್ತಾ. ನಾನಂತೂ ಇದೆಲ್ಲ ಹಾಕೋದಿಲ್ಲ. ಐ ಡೋಂಟ್ ಲೈಕ್ ಆಲ್ ದೋಸ್ ಥಿಂಗ್ಸ್. ಈ ಅಕ್ಷಯ್ ಏನೇನೋ ಟ್ರೈ ಮಾಡ್ತಾ ಇರ್ತಾನೆ. ಫಸ್ಟ್ ಸ್ಟಡಿ ಅದು ಯಾವುದ್ರದ್ದು ತೋರಿಸ್ತೀನಿ. ವಿಟಮಿನ್ ಸಿ ಗ್ಲೋ ಶೀಟ್ ಮಾಸ್ಕ್ ಅಂತೆ, ಹಾಕೋಣ. ನಾನು ಈ ಥರದ್ದೆಲ್ಲ ಫೇಸಿಗೆ ಟ್ರೈ ಮಾಡೋದಿಲ್ಲ. ಇವನು ಏನೇನೋ
ಒಂದೇ ಇರೋದು ಇನ್ನೇನು. ಒಂದಕ್ಕೆ ಎಷ್ಟೊಂದ? ಓ, ಅದರಿಂದ ಏನೂ ಆಗಲ್ಲ, ವೇಸ್ಟ್ ಅದೆಲ್ಲ. ನೋಡೋಣ. ಲೆಟ್ಸ್ ಟ್ರೈ. ವಿ ಹ್ಯಾವ್ ಟು ಟ್ರೈ. ಗ್ಲೋ ಬರುತ್ತೆ ನೋಡೋಣ. ನೋಡಿ ನನ್ನ ಫೇಸ್ ಈಗ ಕರಿ ಇದೆ. ಇವಳಿಗೋಸ್ಕರ ತಿರ್ಗಾಡಿ ಟ್ಯಾನ್ ಎಲ್ಲ ಓಹೋ, ನನಗೋಸ್ಕರ ಮಾತ್ರ ತಿರ್ಗಾಡೋದು. ನೀನು ತಿರ್ಗಾಡೋದು? ನಾನು ಯಾವ್ದು ತಿರ್ಗಾಡಿದ್ದೀನಿ? ನಿನಗೋಸ್ಕರ. ಸಾರಿ, ನಾನು ನನಗೋಸ್ಕರ ಏನು ಮಾಡಲ್ಲ. ಊಟ ಎಲ್ಲ ಇದೆ? ತೂತಾನೆ, ಕಣ್ಣು ಮೂಗು ಬಾಯಿ. ಪರವಾಗಿಲ್ಲ, ಹಂಗಾರೆ ಕಾಫಿ ಟೀ ಎಲ್ಲ ಕುಡಿಬೋದು. ಇಷ್ಟನಾ? ಯಾವ ಸೈಡ್ ಹಾಕ್ಬೇಕಿದು? ಯಾಕೋ ಅದೇ 2 ಐಸ್ ಹಂಗೆ ಕರೆಕ್ಟ್ ಇಟ್ಕೊಂಡಿದ್ಯಲ್ಲ. 2 ವಯಸ್ಸು ಇರೋದು ಎಲ್ರಿಗೂ. ರಬೇಶ್. ಹಾಂ, ಸೂಪರ್. ಇದು ಚೆನ್ನಾಗಿರೋದಾದ್ರೆ ಆ ಗಡ್ಡದ ಮೇಲೆ ಯಾಕೆ ಎಂತ ಪ್ರಯೋಜನ? ಗಡ್ಡನು ಗ್ಲೋ ಬಂದರೆ ಏನು ಮಾಡ್ತೀಯಾ? ಇರಲಿ, ಒಳ್ಳೇದು. ಗಡ್ಡ ಮೀಸೆ ಸ್ವಲ್ಪ ತುಟಿ ಮೇಲೆ ಹಾಕು. ಅಂಟುತ್ತಿದೆ. ಚೆನ್ನಾಗಿದೆ. ಎಲ್ಲಿ ಕೈ ತೆಗಿಯ ಒಂದು ನಿಮಿಷ. ಹೋಗಲ್ಲಿ ಮಿರರ್ ನೋಡ್ಕೊ, ಏನು ಬಿದ್ದೋಗಲ್ಲ, ಅದು ಅಂಟ್ಕೊಂಡಿದೆ. ಅವನಿಗೂ ಬೇಕಂತೆ ಮಾಸ್ಕ್. ಕಾಲೇರಿ ನೋಡಿ ಎದ್ರು. ಇವಾಗ ಅಕ್ಷಯ್ದು ಗ್ಲೋ ಹೇಗೆ ಬಂದಿದೆ ಅಂತ ನೋಡೋಣ. ಎಲ್ಲಿದೆ ಗ್ಲೋ? ಮುಖ ತೊಳ್ಕೊಂಡ್ ಬರ್ಬೇಕು, ಅವಾಗ್ಲೇ ಗ್ಲೋ ಬರೋದು. ಅದು ತೆಗ್ದಾದ್ಮೇಲೆ ತಾನೇ ಬರೋದು. ಇಲ್ಲ, ಸಾರಿ, ಯು ಆರ್ ಪರ್ಫೆಕ್ಟ್ಲಿ ಫೈನ್. ತೋರಿಸು, ಫೇಸ್ ತೋರಿಸು, ಏನು ಚೇಂಜಸ್ ಇದೆ.